ಪ್ರಿಯರೇ, ನಿರಾಶೆಯ ಹಾಗೂ ಕುಗ್ಗಿದ ಜೀವಿತಕ್ಕೆ ಆದರಣೆಯನ್ನು, ನಿರೀಕ್ಷೆಯನ್ನು ನೀಡುವ ಸಮಗ್ರ ಸತ್ಯವೇದ ಅಧ್ಯಯನವನ್ನು ನಿಮ್ಮೆಲ್ಲರನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಪ್ರಿಯರೇ, ಕಳೆದ ಕಾರ್ಯಕ್ರಮದಲ್ಲಿ ನಾವು ದೇವರ ವಾಕ್ಯದ ಅಧ್ಯಯನದಲ್ಲಿ ಪ್ರಚಂಡವಾದ ಸತ್ಯವನ್ನು ತಿಳಿದುಕೊಂಡೆವು. ಇಂದು ನಾವು ಯೋಹಾನನು ಬರೆದ ಸುವಾರ್ತೆಯ 6ನೇ ಅಧ್ಯಾಯದ ಮೊದಲಿನ 15 ವಚನಗಳನ್ನು ಧ್ಯಾನ ಮಾಡಲಿರುವಾಗ, ಯೇಸು ಕ್ರಿಸ್ತನ ಸೇವಾ ಉದ್ದೇಶವು ನಮ್ಮ ಶರೀರದ ಪುನಶ್ಚೇತನಗೊಳಿಸುವುದಲ್ಲ, ಆತನು ನಮ್ಮ ಹೃದಯದ ಒಡೆಯನಾಗಲು ಬಯಸ್ತಾನೆ ಈ ಎಂಬ ವಿಷಯದ ಗೂಢಾರ್ಥವನ್ನು ಕಲಿತಿದ್ದೇವೆ. ಬನ್ನಿರಿ, ದೇವರಾತ್ಮನ ಬಲದಿಂದ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನೂ ವಿಮೋಚಕನೂ ಆಗಿರುವ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ಮತ್ತೊಂದು ಆವರ್ತಿ ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಬನ್ನಿರಿ, ಇಂದು ನಾವು ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ ಪ್ರಾರಂಭದ 15 ವಚನಗಳನ್ನು ಧ್ಯಾನ ಮಾಡಿಕೊಳ್ಳೋಣ. ಈ 6ನೇ ಅಧ್ಯಾಯದ ಪ್ರಾಮುಖ್ಯ ಪ್ರಸ್ತಾಪವು ಯೇಸು ಕ್ರಿಸ್ತನು ಗಲಿಲಾಯ ಸಮುದ್ರದ ಬಳಿಯಲ್ಲಿ 5,000 ಜನರಿಗೆ ಊಟ ಮಾಡಿಸಿದ್ದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈಗ ನಾವು 5,000 ಮಂದಿಗೆ ಯೇಸು ಕ್ರಿಸ್ತನು ಅದ್ಭುತಕರವಾಗಿ ಊಟ ಮಾಡಿಸಿರುವ ಭಾಗಕ್ಕೆ ಬಂದಿರುತ್ತೇವೆ. ಮತ್ತು ಈ ಸೂಚಕ ಕಾರ್ಯವು 4 ಸುವಾರ್ತೆಗಳಲ್ಲಿಯೂ ದಾಖಲಿಸಲ್ಪಟ್ಟಿರುತ್ತದೆ. ಈ ಸೂಚಕ ಕಾರ್ಯದ ನಂತರ ಯೇಸು ಕ್ರಿಸ್ತನು ಜೀವಕರ ರೊಟ್ಟಿಯ ಬಗ್ಗೆ ಉಪದೇಶವನ್ನು ನೀಡಿರುತ್ತಾನೆ. ಅಪೊಸ್ತಲನಾದ ಯೋಹಾನನು ಕೆಲವು ಖಚಿತವಾದ ಅದ್ಭುತ ಕಾರ್ಯಗಳನ್ನು ದಾಖಲಿಸಿರುತ್ತಾನೆ ಮತ್ತು ಅವುಗಳನ್ನು ಸೂಚಕ ಕಾರ್ಯಗಳೆಂಬುದಾಗಿ ಕರೆಯುತ್ತಾನೆ. ಯಾಕಂದರೆ ಪ್ರಿಯರೇ, ಸೂಚಕ ಕಾರ್ಯಗಳು ಒಂದು ಉದ್ದೇಶಕ್ಕಾಗಿ ಇರುತ್ತವೆ. ಯೋಹಾನನು ಬರೆದ ಸುವಾರ್ತೆ 20ನೇ ಅಧ್ಯಾಯ 30 ಹಾಗೂ 31ನೇ ವಚನಗಳಲ್ಲಿ ಗ್ರಂಥಕರ್ತನಾದ ಯೋಹಾನನು ಹೇಳಿರುವುದನ್ನು ನಾವು ಸ್ಮರಿಸಬಹುದು. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಯೇಸು ಇನ್ನೂ ಬೇರೆ ಎಷ್ಟೋ ಸೂಚಕ ಕಾರ್ಯಗಳನ್ನು ತನ್ನ ಶಿಷ್ಯರ ಮುಂದೆ ಮಾಡಿದನು. ಅವುಗಳು ಈ ಗ್ರಂಥದಲ್ಲಿ ಬರೆದಿರುವುದಿಲ್ಲ. ಆದರೆ ಯೇಸು ದೇವಕುಮಾರನಾದ ಕ್ರಿಸ್ತನೆಂದು ನೀವು ನಂಬುವಂತೆಯೂ ನಂಬಿ ಆತನ ಹೆಸರಿನ ಮೂಲಕವಾಗಿ ಜೀವವನ್ನು ಪಡೆಕೊಳ್ಳುವಂತೆಯೂ ಇಷ್ಟೆಲ್ಲ ಬರೆದದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾವೀಗ ಓದಿದಂಥ ಈ ವಚನವು ಬಹು ಪ್ರಾಮುಖ್ಯವಾದಂಥ ವಚನವಾಗಿರುತ್ತದೆ. ಯಾಕಂದರೆ ಇದು ನಿಜವಾಗಿಯೂ ಇಡೀ ಸುವಾರ್ತೆಗೆ ಕೀಲಿಕೈಯಂತೆ ಇರುತ್ತದೆ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಬಂಧುಗಳೇ, ಈಗ ಯೇಸು ಕ್ರಿಸ್ತನು 5,000 ಜನರಿಗೆ ಊಟ ಮಾಡಿಸಿದ್ದನ್ನು ಮತ್ತು ಅದರಿಂದ ತಾನೇ ನಿಜವಾದ ಜೀವಕರವಾದ ರೊಟ್ಟಿಯಾಗಿರುವ ನಿಜಾಂಶದ ಮೇಲೆ ಶ್ರೇಷ್ಠವಾದಂಥ ಉಪದೇಶವು ಹುಟ್ಟಿಕೊಂಡಿರುವುದನ್ನು ನಾವು ನೋಡಲಿದ್ದೇವೆ. ನಮ್ಮ ಇಂದಿನ ಧ್ಯಾನವನ್ನು ಆರಂಭಿಸುವ ಹಾಗೆ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 1ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ತರುವಾಯ ಯೇಸು ಗಲಿಲಾಯದ ಸಮುದ್ರದ ಆಚೆಗೆ ಹೋದನು, ಅದಕ್ಕೆ ತಿಬೇರಿಯದ ಸಮುದ್ರವೆಂತಲೂ ಹೇಳುತ್ತಾರೆ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ನೋಡಿರಿ, ಈ ಅಧ್ಯಾಯವು ತರುವಾಯ ಎಂಬ ಪದದೊಂದಿಗೆ ಆರಂಭಗೊಂಡಿರುತ್ತದೆ. ಹಾಗಾದರೆ ಯಾವುದರ ತರುವಾಯ ಅಥವಾ ಯಾವ ಸಂಗತಿಗಳ ನಂತರ ಎಂಬುದಾಗಿ ನಾವು ಪ್ರಶ್ನಿಸಿಕೊಳ್ಳಬೇಕಾಗುತ್ತದೆ. ಹೌದು, ಆ ಸಂಗತಿಗಳು ಯಾವುವೆಂದರೆ 5ನೇ ಅಧ್ಯಾಯದಲ್ಲಿ ದಾಖಲಿಸಲ್ಪಟ್ಟಿರುವ ಸಂಗತಿಗಳೇ ಆಗಿರುತ್ತವೆ. ನೋಡಿರಿ, ಆತನು ಯೆರೂಸಲೇಮನ್ನು ಬಿಟ್ಟಿದ್ದನು ಮತ್ತು ಬಹುಶಃ ಯೋರ್ದನ್ ನದಿಯ ಪೂರ್ವ ಬದಿಗೆ ಬಂದಿದ್ದನು. ಈಗ ಆತನು ಗಲಿಲಾಯ ಸಮುದ್ರವನ್ನು ದಾಟಿ ಉತ್ತರ ಭಾಗಕ್ಕೆ ಬಂದಿರುವುದು ಬಹು ಸ್ಪಷ್ಟವಾಗಿ ತಿಳಿದುಬರುತ್ತದೆ. ಇದು 5ನೇ ಅಧ್ಯಾಯದ ಘಟನೆಗಳ ಸುಮಾರು 6 ತಿಂಗಳುಗಳಿಂದ 1 ವರ್ಷದ ನಂತರ ನಡೆದಂಥ ಸಂಗತಿಯಾಗಿರುತ್ತದೆ. ಇನ್ನೊಂದು ರೀತಿಯಲ್ಲಿ ನೋಡುವುದಾದರೆ ಇದು ಆತನನ್ನು ಶಿಲುಬೆಗೇರಿಸುವ ಸುಮಾರು 1 ವರ್ಷದ ಹಿಂದೆ ನಡೆದಂಥ ಸಂಗತಿಯಾಗಿರುತ್ತದೆ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಅಪೊಸ್ತಲನಾದ ಯೋಹಾನನು ಹೇಳುವ ಜಾತ್ರೆಗಳಿಂದಾಗಿ ಈ ಎಲ್ಲಾ ಘಟನೆಗಳಿಗೆ ದಿನಾಂಕವನ್ನು ನಿಗದಿಪಡಿಸಬಹುದು. ನಾವು ಮುಂಚಿತವಾಗಿ ಹೇಳಿದಂತೆ ಯೋಹಾನನು ತನ್ನ ಸುವಾರ್ತೆಯನ್ನು ಒಂದು ಕ್ಯಾಲೆಂಡರಿಗೂ ಮತ್ತು ನಕ್ಷೆಗೂ ಕಟ್ಟಿರುತ್ತಾನೆ. ಪ್ರಿಯರೇ, ದಯಮಾಡಿ ಗಮನಿಸಿರಿ, ಪರಲೋಕದ ಮಹಿಮೆಯಿಂದ ಹೊರಗೆ ಬಂದಾತನು, ನರಾವತಾರ ಎತ್ತಿದ ವಾಕ್ಯವೆಂಬಾತನು, ನಮ್ಮ ಮಧ್ಯದಲ್ಲಿ ತನ್ನ ಗುಡಾರವನ್ನು ಸ್ಥಾಪಿಸಿದಾತನು ಈಗ ಗಲಿಲಾಯದ ಸಮುದ್ರದ ಬಳಿಯಲ್ಲಿ ನಡೆದನು. ಪ್ರಿಯರೇ, ಕಾನಾ ಊರಿಗೂ ನಜರೇತಿಗೂ ಕಪೆರ್ನೌಮಿಗೂ ಬೆತ್ಸಾಯಿದಕ್ಕೂ ಯೆರೂಸಲೇಮಿಗೂ ಹಾಗೂ ದೆಕೋಪೋಲಿಗೂ
ನಡೆದನು ಎಂಬುದಾಗಿ ನೋಡುತ್ತೇವೆ. ಹೀಗಿರುವಾಗ ತರುವಾಯ ಯೇಸು ಗಲಿಲಾಯದ ಸಮುದ್ರದ ಆಚೆಗೆ ಹೋದನು ಎಂಬುದಾಗಿ ಗ್ರಂಥಕರ್ತನಾದ ಯೋಹಾನನು ಹೇಳುತ್ತಾ ಇದ್ದಾನೆ. ಅದರೊಂದಿಗೆ 4ನೇ ವಚನದಲ್ಲಿ ಆ ಕಾಲದಲ್ಲಿ ಯಹೂದ್ಯರ ಪಸ್ಕ ಹಬ್ಬವೂ ಸಹ ಹತ್ತಿರವಾಗಿತ್ತು ಎಂಬುದಾಗಿಯೂ ಅವನು ಹೇಳುತ್ತಾ ಇದ್ದಾನೆ. ಆದ್ದರಿಂದ ಪ್ರಿಯರೇ, ಯೇಸುಕ್ರಿಸ್ತನು ಈಗ ಗಲಿಲಾಯಕ್ಕೆ ಹಿಂದಿರುಗಿದ್ದಾನೆ ಎಂಬುದು ಬಹು ಸ್ಪಷ್ಟವಾಗಿ ಕಂಡುಬರುತ್ತದೆ. ಯಾಕಂದರೆ 5ನೇ ಅಧ್ಯಾಯದಲ್ಲಿ ಆತನು ಯೆರೂಸಲೇಮಿನಲ್ಲಿ ಇದ್ದನು ಮತ್ತು ಕುರಿ ಅಗಸೆ ಬಾಗಿಲಿನಲ್ಲಿ ಹೋಗಿದ್ದನು ಎಂಬುದಾಗಿ ನಾವು ನೋಡುತ್ತೇವೆ. ನೋಡಿರಿ, ಆತನು ಗಲಿಲಾಯ ಸಮುದ್ರದ ಆಚೆಗೆ ಹೋದಾಗ ಈ ಸಂಗತಿಯು 5ನೇ ಮತ್ತು 6ನೇ ಅಧ್ಯಾಯಗಳ ನಡುವಿನ ಸಮಯದ ಅವನತಿಯನ್ನು ಸೂಚಿಸುವಂಥದ್ದಾಗಿದೆ. ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 2ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಬಹುಜನರ ಗುಂಪು ರೋಗಿಗಳಲ್ಲಿ ಆತನು ನಡೆಸಿದ ಸೂಚಕ ಕಾರ್ಯಗಳನ್ನು ನೋಡಿದ್ದರಿಂದ ಆತನ ಹಿಂದೆ ಹೋಗುತ್ತಿತ್ತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ಒಂದು ವೇಳೆ ಸೂಚಕ ಕಾರ್ಯಗಳನ್ನು ನೋಡಿದ್ದರಿಂದ ಎನ್ನುವುದಕ್ಕಿಂತ ಸೂಚಕ ಕಾರ್ಯಗಳನ್ನು ನೋಡುತ್ತಿದ್ದರಿಂದ ಎಂಬುದಾಗಿ ಕ್ರಿಯಾಪದದ ಕಾಲವನ್ನು ಅನುವಾದಿಸಿದರೆ ಅದು ಇನ್ನಷ್ಟು ನಿಷ್ಕೃಷ್ಟವಾಗಿರುತ್ತಿತ್ತು. ಪ್ರಿಯರೇ, ಜನಸಮೂಹವು ನಿಜವಾಗಿಯೂ ಆತನನ್ನು ರಕ್ಷಣೆ ಮಾರ್ಗದಲ್ಲಿ ನಂಬಲಿಲ್ಲ ಮತ್ತು ಆತನನ್ನು ವಿಶ್ವಾಸಿಸಲಿಲ್ಲ. ಆದರೆ ಅವರು ಆತನ ಸೂಚಕ ಕಾರ್ಯಗಳಲ್ಲಿ ಮಾತ್ರ ಆಸಕ್ತಿಯನ್ನು ಹೊಂದಿದವರಾಗಿದ್ದರು. ನೋಡಿರಿ, ಆತನು ಅವರನ್ನು ಗುಣಪಡಿಸುತ್ತಿದ್ದನಾದ್ದರಿಂದ ಅವರು ಆತನನ್ನು ಬಯಸಿದರು. ದಯಮಾಡಿ ಆಲೋಚಿಸಿ ನೋಡಿರಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯೇಸುಕ್ರಿಸ್ತನ ಸೇವಾ ಉದ್ದೇಶವು ನಮ್ಮ ಭೌತಿಕ ಶರೀರಗಳನ್ನು ಪುನಶ್ಚೇತನಗೊಳಿಸುವುದಾಗಿರಲಿಲ್ಲ. ಆದರೆ ಆತನು ನಮ್ಮ ಹೃದಯಗಳ ಒಡೆಯನಾಗಿರಲು ಬಯಸುತ್ತಾನೆ. ಈ ಕಾರಣದಿಂದಲೇ ಗ್ರಂಥಕರ್ತನಾದ ಯೋಹಾನನು ಆತನ ಕುರಿತಾಗಿ ಆರಂಭದಲ್ಲಿಯೇ, ಅಂದರೆ ಯೋಹಾನನು ಬರೆದ ಸುವಾರ್ತೆ 2ನೇ ಅಧ್ಯಾಯ 25ನೇ ವಚನದಲ್ಲಿ, ಆತನು ಪ್ರತಿ ಮನುಷ್ಯನ ಆಂತರ್ಯವನ್ನು ತಿಳಿದವನಾದ ಕಾರಣ ಯಾವನು ಯಾವ ಮನುಷ್ಯನ ವಿಷಯದಲ್ಲಿಯೂ ಆತನಿಗೆ ಸಾಕ್ಷಿ ಕೊಡಬೇಕಾದ ಅವಶ್ಯವಿರಲಿಲ್ಲ ಎಂಬುದಾಗಿ ಹೇಳುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ಆತನು ಹಿಂದೆ ಯೆರೂಸಲೇಮಿನಲ್ಲಿಯೂ ಜನಸಮೂಹಕ್ಕೆ ತನ್ನನ್ನು ಒಪ್ಪಿಸಿಕೊಡಲಿಲ್ಲ ಮತ್ತು ಈಗಲೂ ಸಹ ಆತನನ್ನು ಸುತ್ತುವರೆದಿರುವ ಜನರ ಗುಂಪಿಗೆ ಆತನು ತನ್ನನ್ನು ಒಪ್ಪಿಸಿಕೊಡುವ ಹಾಗೆ ಕಾಣಿಸುತ್ತಿಲ್ಲ. ನೋಡಿರಿ, ಆ ಜನರ ಗುಂಪು ಕೇವಲ ಆತನು ನೆರವೇರಿಸುವ ಸೂಚಕ ಕಾರ್ಯಗಳನ್ನು ನೋಡಲು ಬಯಸುವವರಾಗಿದ್ದಾರೆ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರೆದು ನಾವು ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 3ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಆದರೆ ಯೇಸು ಬೆಟ್ಟವನ್ನೇರಿ ಅಲ್ಲಿ ತನ್ನ ಶಿಷ್ಯರ ಸಂಗಡ ಕೂತುಕೊಂಡನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ಇಂದಿನ ದಿನಗಳಲ್ಲಿ ಇಸ್ರಾಯೇಲ್ ದೇಶಕ್ಕೆ ಹೋಗುವ ಪ್ರವಾಸಿಗರಿಗೆ ಅವರು ತೋರಿಸುವ ಎತ್ತರವಾದ ಸ್ಥಳವು ನಿಜವಾಗಿಯೂ ಬೆಟ್ಟವಾಗಿರುವುದಿಲ್ಲ. ನೋಡಿರಿ, ಅಂದಿನ ದಿನಗಳಲ್ಲಿ ಅವರು ಸುಮಾರು 3000 ಅಡಿಗಳಷ್ಟು ಎತ್ತರಕ್ಕೆ ಹೋಗುತ್ತಿದ್ದರು ಮತ್ತು ಬೆಟ್ಟಗುಡ್ಡಗಳು ಒರಟಾಗಿದ್ದವು. ಇಂದು ಅಲ್ಲಿ ತೋರಿಸಲ್ಪಡುವ ಸುಂದರವಾದ ಸ್ಥಳವು ಬಹುಶಃ ಯೇಸುಕ್ರಿಸ್ತನು 5000 ಜನರಿಗೆ ಊಟ ಮಾಡಿಸಿದ ಸ್ಥಳವಾಗಿರಬಹುದು. ಅದು ಕಪೆರ್ನೌಮಿನ ಬಳಿಯಲ್ಲಿ ಇರುತ್ತದೆ. ಯೇಸುಕ್ರಿಸ್ತನು ಬೆಟ್ಟವನ್ನೇರಿ ತನ್ನ ಶಿಷ್ಯರೊಂದಿಗೆ ಕೂತುಕೊಂಡನು. ಹೌದು, ಪಸ್ಕ ಹಬ್ಬವು ಸಮೀಪವಾಗಿತ್ತು ಎಂಬುದಾಗಿ 4ನೇ ವಚನದಲ್ಲಿ ನಾವು ಗಮನಿಸುತ್ತೇವೆ. ನಮ್ಮ ಧ್ಯಾನದಲ್ಲಿ ಮುಂದುವರೆದು ನಾವು ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 5ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಹೀಗಿರಲಾಗಿ ಯೇಸು ಕಣ್ಣೆತ್ತಿ ನೋಡಿದಾಗ ಬಹು ಜನರ ಗುಂಪು ತನ್ನ ಬಳಿಗೆ ಬರುವುದನ್ನು ಕಂಡು, ಇವರ ಊಟಕ್ಕೆ ನಾವು ಎಲ್ಲಿಂದ ರೊಟ್ಟಿ ಕೊಂಡು ತರೋಣ ಎಂದು ಫಿಲಿಪ್ಪನನ್ನು ಕೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಫಿಲಿಪ್ಪನು ಮೌನವಾಗಿರುವ ವ್ಯಕ್ತಿಯಾಗಿದ್ದನು. ಅವನು ಹೆಚ್ಚಾಗಿ ಏನನ್ನೂ ಮಾತಾಡುತ್ತಿರಲಿಲ್ಲ. ಈ ನಿರ್ದಿಷ್ಟವಾದಂಥ ಸಮಯದಲ್ಲಿ ನಮ್ಮ ಕರ್ತನಾದ ಯೇಸುಕ್ರಿಸ್ತನು ಅವರನ್ನು ಹೊರಗಡೆಗೆ ಎಳೆಯುತ್ತಾ ಇದ್ದಾನೆ. ಮುಂದೆ ನಾವು 8ನೇ ವಚನದಲ್ಲಿ ಫಿಲಿಪ್ಪ ಮತ್ತು ಅಂದ್ರೆಯ ಇವರಿಬ್ಬರೂ ಜೊತೆಗೂಡಿರುವುದನ್ನು ನಾವು ಕಂಡುಕೊಳ್ಳುತ್ತೇವೆ. ನೋಡಿರಿ, ಅಂದ್ರೆಯ ಮತ್ತು ಫಿಲಿಪ್ಪ ಇವರಿಬ್ಬರು ಬಹು ಚಟುವಟಿಕೆಯುಳ್ಳ ವ್ಯಕ್ತಿಗಳಾಗಿದ್ದರು, ಆದರೆ ಮಾತಾಡುವವರಾಗಿರಲಿಲ್ಲ. ಅವರಿಬ್ಬರಲ್ಲಿ ಯಾವ ಒಬ್ಬ ವ್ಯಕ್ತಿಯ ಮಾತನ್ನು ನಾವು ಕೇಳುವುದಿಲ್ಲ. ಹೀಗಿರುವಾಗಲೂ ಅಂದ್ರೆಯನು ಸೀಮೋನ್ ಪೇತ್ರನನ್ನು ಕರ್ತನಾದ ಯೇಸುಕ್ರಿಸ್ತನ ಬಳಿಗೆ ಕರೆತಂದನು ಮತ್ತು ಗ್ರೀಕರು ಯೇಸುಕ್ರಿಸ್ತನನ್ನು ನೋಡಲು ಬಯಸಿದಾಗ
ಅವರು ಫಿಲಿಪ್ಪ ಮತ್ತು ಅಂದ್ರೆಯರ ಬಳಿಗೆ ಬಂದರು. ಫಿಲಿಪ್ಪನು ಅಂದ್ರೆಯನು ಜೊತೆಗೂಡಿ ಏನು ಮಾಡಬೇಕು ಎಂಬುದನ್ನು ವಿಚಾರಿಸುತ್ತಾ ಇದ್ದಾರೆ. ಆದುದರಿಂದ ಅವರಿಬ್ಬರೂ ಜೊತೆಗೂಡಿರುವುದನ್ನು ನಾವು ಇಲ್ಲಿ ಗಮನಿಸುತ್ತೇವೆ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈಗ ಯೇಸುಕ್ರಿಸ್ತನು ಫಿಲಿಪ್ಪನಿಗೆ ಪ್ರಶ್ನೆ ಕೇಳುವುದರ ಮೂಲಕ ಅವನಿಂದ ಸಲಹೆಯನ್ನು ಎದುರು ನೋಡುತ್ತಾ ಇದ್ದಾನೋ? ಇಲ್ಲ, ಖಂಡಿತವಾಗಿಯೂ ಆತನು ಅವನಿಂದ ಸಲಹೆಯನ್ನು ಕೇಳಿಕೊಳ್ಳಲಿಲ್ಲ. ಹಾಗಾದರೆ ಫಿಲಿಪ್ಪನನ್ನು ಯಾಕೆ ಪ್ರಶ್ನಿಸಿದನು? ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 6ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ತಾನು ಮಾಡಬೇಕೆಂದಿದ್ದದ್ದು ತನಗೇ ತಿಳಿದಿದ್ದರೂ ಅವನನ್ನು ಪರೀಕ್ಷಿಸುವುದಕ್ಕೆ ಈ ಮಾತನ್ನು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ನಮ್ಮ ಕರ್ತನಾದ ಯೇಸುಕ್ರಿಸ್ತನು ಫಿಲಿಪ್ಪನನ್ನು ಪರೀಕ್ಷಿಸುತ್ತಿದ್ದನು ಎಂಬುದಾಗಿ ಈ ವಾಕ್ಯ ಭಾಗವು ನಮಗೆ ತಿಳಿಸುತ್ತದೆ. ಫಿಲಿಪ್ಪನು ಹತ್ತಿರ ಬರುತ್ತಿದ್ದ ಜನಸಮೂಹವನ್ನು ನೋಡಿದನು. 5,000 ಗಂಡಸರು ಅಲ್ಲದೆ ಹೆಂಗಸರು ಮತ್ತು ಮಕ್ಕಳು ಅಲ್ಲಿದ್ದರು. ನನ್ನ ಅಂದಾಜಿನ ಪ್ರಕಾರ ಒಂದು ವೇಳೆ ಅಲ್ಲಿ 15,000 ಜನರು ಇದ್ದಿರಬಹುದು. ಪ್ರಿಯರೇ, ದಯಮಾಡಿ ಗಮನಿಸಿರಿ, ಅಂದಿನ ದಿನದ ಆ ಸ್ಥಳಕ್ಕೆ ಇದೊಂದು ದೊಡ್ಡ ಮೊತ್ತದ ಜನಸಮೂಹವೇ ಆಗಿರುತ್ತದೆ. ಆ ಜನಸಮೂಹವು ಹತ್ತಿರ ಬರುವುದನ್ನು ಫಿಲಿಪ್ಪನು ನೋಡುವಾಗ ಅವನು ಅದ್ಭುತ ಕಾರ್ಯದ ಬಗ್ಗೆ ಎಂದಿಗೂ ಆಲೋಚಿಸುತ್ತಿರಲಿಲ್ಲ. ಮುಂದುವರೆದು ನಾವು 7ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ, ಅದಕ್ಕೆ ಫಿಲಿಪ್ಪನು, ಒಬ್ಬೊಬ್ಬನಿಗೆ ಸ್ವಲ್ಪ ಸ್ವಲ್ಪ ಸಿಕ್ಕಬೇಕಾದರೆ 200 ಹಣದ ರೊಟ್ಟಿಯಾದರೂ ಸಾಲದು ಅಂದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಇಲ್ಲಿ ಒಂದು ಆಸಕ್ತಿಕರವಾದ ಸಂಗತಿಯನ್ನು ನಾವು ನೋಡುತ್ತೇವೆ. ಅದೇನೆಂದರೆ, ಯಾಕೆ ಫಿಲಿಪ್ಪನು 200 ಹಣದ ರೊಟ್ಟಿ ಎಂಬುದಾಗಿ ಒಂದು ನಿರ್ದಿಷ್ಟವಾದ ಮೊತ್ತವನ್ನು ಹೇಳಿದನು? ಬಹುಶಃ ಅವರ ಖಜಾನೆಯಲ್ಲಿ ಅಥವಾ ಹಣದ ಚೀಲದಲ್ಲಿ ಅಷ್ಟೇ ಹಣ ಇತ್ತು ಎಂಬುದಾಗಿ ನಾವು ಅಂದುಕೊಳ್ಳಬಹುದು. ಒಂದು ವೇಳೆ ಅಂದು ಬೆಳಿಗ್ಗೆ ಹಣದ ಚೀಲದ ಜವಾಬ್ದಾರಿಯನ್ನು ಹೊತ್ತಿರುವ ಯೂದನು ತನ್ನ ಬಳಿಯಲ್ಲಿ ಅಂದರೆ ಹಣದ ಚೀಲದಲ್ಲಿ ಇದ್ದ ಹಣದ ಮೊತ್ತವನ್ನು ಹೇಳಿರಬಹುದು. ಜನರ ಗುಂಪನ್ನು ನೋಡುತ್ತಿದ್ದಂತೆಯೇ ಫಿಲಿಪ್ಪನು ತಮ್ಮ ಬಳಿಯಲ್ಲಿದ್ದ ಹಣದ ಮೊತ್ತವನ್ನು ನೆನಪಿಸಿಕೊಂಡು ಅಷ್ಟೂ ಹಣಕ್ಕೆ ರೊಟ್ಟಿಯನ್ನು ತರುವುದಾದರೆ ಸಾಕಾಗುವುದಿಲ್ಲ ಎಂಬುದಾಗಿ ಹೇಳುತ್ತಿರುವನು. ನೋಡಿರಿ, ಅಂದಿನ ದಿನಗಳಲ್ಲಿ 1 ಕಾಸು ಅಥವಾ ಹಣವು ಒಂದು ದಿನದ ಕೂಲಿಯ ಮೊತ್ತವಾಗಿತ್ತು. ಪ್ರಿಯ ದೇವಜನರೇ, ಶಿಷ್ಯರು ಸಲಹೆ ನೀಡಿದ್ದರ ಕುರಿತಾಗಿ ಇತರ ಸುವಾರ್ತೆಯ ಗ್ರಂಥಕರ್ತರು ನಮಗೆ ತಿಳಿಸುತ್ತಾರೆ. ಈ ಜನರನ್ನು ಕಳುಹಿಸಿಬಿಡು ಎಂಬುದಾಗಿ ಅವರ ಸಲಹೆಯಾಗಿತ್ತು. ಆದರೆ ಅದಕ್ಕೆ ಪ್ರತ್ಯುತ್ತರವಾಗಿ ನಮ್ಮ ಕರ್ತನಾದ ಯೇಸುಕ್ರಿಸ್ತನು ಹೇಳಿರುವಂಥದ್ದನ್ನು ಲೂಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 12-15 ವಚನಗಳಲ್ಲಿ ನಾವು ನೋಡುತ್ತೇವೆ. ನಮ್ಮ ಕರ್ತನಾದ ಯೇಸುಕ್ರಿಸ್ತನು ತನ್ನ ಶಿಷ್ಯರಿಗೆ, ಇಲ್ಲ, ಅವರನ್ನು ಕಳುಹಿಸುತ್ತಾ ಇಲ್ಲ, ಆದರೆ ನೀವೇ ಅವರಿಗೆ ಊಟಕ್ಕೆ ಕೊಡಿರಿ ಎಂಬುದಾಗಿ ಹೇಳುತ್ತಾ ಇರುವನು. ಇಲ್ಲಿಯವರೆಗೂ ತಮ್ಮನ್ನು ಸಲಹೆಗಾರರೆಂಬುದಾಗಿ ನೋಡಿಕೊಂಡ ಶಿಷ್ಯರು ಈಗ ಜನರಿಗೆ ಸೇವೆ ಮಾಡುವವರನ್ನಾಗಿ ತಮ್ಮನ್ನು ನೋಡಿಕೊಳ್ಳುತ್ತಾ ಇದ್ದಾರೆ. ಅದನ್ನೇ ಅವರು ಎಲ್ಲಾ ಸಮಯದಲ್ಲಿಯೂ ಮಾಡಬೇಕಾಗಿತ್ತು. ಕರ್ತನಲ್ಲಿ ಪ್ರಿಯರೇ, ಇಂದು ಸಭೆಗಳಲ್ಲಿ ನಾವು ಇದನ್ನೇ ನೋಡುವಂಥವರಾಗಿದ್ದೇವೆ. ಹೌದು, ಅನೇಕರು ಸ್ಥಾನಮಾನವನ್ನು ಅಪೇಕ್ಷಿಸುವಂಥವರಾಗಿದ್ದಾರೆ. ಅವರು ಬೋಧಕರಿಗೆ ಹೀಗೆ ಮಾಡುವಂತೆ ಸಲಹೆ ಸೂಚನೆಗಳನ್ನು ಕೊಡಲು ಬಯಸುತ್ತಾರೆ. ಆದರೆ ತಾವು ನಿಜವಾಗಿಯೂ ಸೇವಾ ಕಾರ್ಯದಲ್ಲಿ ತಮ್ಮನ್ನು ಒಳಪಡಿಸಿಕೊಂಡು ಹೋಗಿರಬೇಕು ಎಂಬುದನ್ನು ಅವರು ಗ್ರಹಿಸಿಕೊಂಡಿರುವುದಿಲ್ಲ. ನೋಡಿರಿ, ಅವರು ಕರ್ತನಿಗಾಗಿ ಸಾಕ್ಷೀಕರಿಸುವವರಾಗಿದ್ದು ಹೊರಗಡೆ ಇರುವ ಹಸಿದ ಜನಸಮೂಹಕ್ಕೆ ರೊಟ್ಟಿಯನ್ನು ಹಂಚುವುದರಲ್ಲಿ ನಿರತರಾಗಬೇಕಾಗಿತ್ತು. ಆದರೆ ಸಾಮಾನ್ಯವಾಗಿ ಅವರು ಹೀಗೆ ಮಾಡಬೇಕು ಎಂಬುದಾಗಿ ಬೋಧಕರಿಗೆ ಸಲಹೆಯನ್ನು ನೀಡುವವರಾಗಿದ್ದಾರೆ. ಆದ್ದರಿಂದ ಪ್ರಿಯರೇ, ಇಲ್ಲಿ ಕರ್ತನಾದ ಯೇಸುಕ್ರಿಸ್ತನು ಫಿಲಿಪ್ಪನನ್ನು ಎಳೆಯುತ್ತಿರುವುದನ್ನು ನಾವು ನೋಡುತ್ತೇವೆ. ಮತ್ತು ರೊಟ್ಟಿಯನ್ನು ಕೊಂಡುಕೊಳ್ಳಲು ತಮ್ಮಲ್ಲಿ ಸಾಕಷ್ಟು ಹಣ ಇರುವುದಿಲ್ಲ ಎಂಬುದಾಗಿ ಫಿಲಿಪ್ಪನು ಹೇಳುತ್ತಾ ಇರುವನು. ಈಗ ಫಿಲಿಪ್ಪನು ಮತ್ತು ಅಂದ್ರೆಯನು ಜೊತೆಗೂಡಿರುವುದರಿಂದ ಅಂದ್ರೆಯನು ಮಾತಾಡುತ್ತಾ ಇದ್ದಾನೆ. ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 9ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ, ಇಲ್ಲಿರುವ ಒಬ್ಬ ಹುಡುಗನ ಬಳಿಯಲ್ಲಿ 5 ಜವೆಗೋದಿಯ ರೊಟ್ಟಿಗಳು 2 ಮೀನುಗಳು ಅವೆ, ಆದರೆ ಇಷ್ಟು ಜನರಿಗೆ ಅವು ಯಾತಕ್ಕಾದಾವು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇಷ್ಟರೊಳಗಾಗಿ ಅಂದ್ರೆಯನು
ಆ ಜನರ ಗುಂಪಿನಲ್ಲಿ ಸಮೀಕ್ಷೆಯನ್ನು ನಡೆಸಿರಬಹುದು. ಸಮೀಕ್ಷೆಗಳು ಬಹು ಪ್ರಾಮುಖ್ಯವಾದವುಗಳೇ ಆಗಿರುತ್ತವೆ, ಆದರೆ ಅವುಗಳ ಉಪಯೋಗವು ಬಹು ಕಡಿಮೆಯಾಗಿರುತ್ತದೆ. ಈಗ ಅಂದ್ರೆಯ ಮತ್ತು ಫಿಲಿಪ್ಪರಿಬ್ಬರು ಒಟ್ಟಿಗಿರುವುದನ್ನು ನಾವು ನೋಡುತ್ತೇವೆ. ಹಣದ ಚೀಲದಲ್ಲಿನ ಹಣವು ಈ ಜನಸಮೂಹಕ್ಕೆ ಊಟ ಬಡಿಸಲು ಸಾಕಾಗದು ಎಂಬುದಾಗಿ ಫಿಲಿಪ್ಪನು ಹೇಳಿದರೆ, ಇಲ್ಲಿರುವ ಒಬ್ಬ ಹುಡುಗನ ಬಳಿಯಲ್ಲಿ ಕೇವಲ 5 ರೊಟ್ಟಿಗಳು 2 ಮೀನುಗಳು ಇವೆ ಎಂಬುದಾಗಿ ಅಂದ್ರೆಯನು ಹೇಳುತ್ತಾ ಇದ್ದಾನೆ. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ. ಆ ರೊಟ್ಟಿಗಳು ನಮಗೆ ಇಂದು ದೊರಕುವ ದೊಡ್ಡ ಗಾತ್ರದ ರೊಟ್ಟಿಗಳಾಗಿರಲಿಲ್ಲ. ಅವು ಕೇವಲ ಚಿಕ್ಕ ಚಿಕ್ಕ ರೊಟ್ಟಿಗಳಾಗಿದ್ದವು. ಅಂದರೆ ಆ ಹುಡುಗನ ಬಳಿಯಲ್ಲಿದ್ದ ಚಿಕ್ಕ ಮೀನುಗಳನ್ನು ಹಿಡಿಯುವಷ್ಟು ಚಿಕ್ಕದಾದ ರೊಟ್ಟಿಗಳಾಗಿದ್ದವು. ಅಷ್ಟನ್ನೇ ಮಾತ್ರ ಅಂದ್ರೆಯನು ತೋರಿಸಲು ಸಫಲನಾದನು. ಪ್ರಿಯರೇ, ಅದೊಂದು ನಿರೀಕ್ಷೆಯಿಲ್ಲದ ಯೋಜನೆಯಾಗಿತ್ತು. ಇಷ್ಟು ಜನರಿಗೆ ಅವು ಯಾತಕ್ಕಾದಾವು ಎಂಬುದಾಗಿ ನಾವು ನೋಡುತ್ತೇವೆ. ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 10ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಯೇಸು ಆ ಜನರನ್ನು ಊಟಕ್ಕೆ ಕೂಡ್ರಿಸಿರಿ ಅಂದನು. ಆ ಸ್ಥಳದಲ್ಲಿ ಬಹಳ ಹುಲ್ಲು ಬೆಳೆದಿತ್ತು. ಜನರು ಕೂತುಕೊಂಡರು. ಗಂಡಸರ ಸಂಖ್ಯೆ ಹೆಚ್ಚು ಕಡಿಮೆ 5,000ವಿತ್ತು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ಗಂಡಸರ ಸಂಖ್ಯೆ ಹೆಚ್ಚು ಕಡಿಮೆ 5,000ವಿತ್ತು ಎಂಬುದಾಗಿ. ಒಂದು ವೇಳೆ ಒಬ್ಬ ಗಂಡಸಿನೊಂದಿಗೆ ಒಬ್ಬ ಸ್ತ್ರೀ ಮತ್ತು ಒಂದೇ ಒಂದು ಮಗು ಇರುವುದಾಗಿದ್ದರೆ ಆ ಜನಸಮೂಹದ ಸಮಂಜಸವಾದ ಒಟ್ಟು ಮೊತ್ತವು 15,000ವಾಗುತ್ತದೆ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಜನರಿಗೆ ಊಟವನ್ನು ನೀಡಲಿದ್ದಾನೆ. ಇಲ್ಲಿ ನಾವು ಗಮನಿಸಬೇಕಾಗಿರುವ ಆಸಕ್ತಿಕರವಾದಂಥ ಒಂದು ಸಂಗತಿಯೂ ಇರುತ್ತದೆ. ನೋಡಿರಿ, ಒಂದು ವೇಳೆ ನಮಗೆ 15,000 ಜನರಿಗೆ ಊಟ ಬಡಿಸುವುದಾಗಿದ್ದರೆ ಅದು ಹೊಣೆಗಾರಿಕೆ ಆಗಿರುತ್ತದೆ. ಮತ್ತು 5 ರೊಟ್ಟಿಗಳು 2 ಮೀನುಗಳು ಹಾಗೂ 200 ಹಣ ಇರುವುದಾಗಿದ್ದರೆ ಅದು ನಮ್ಮ ಬಳಿಯಲ್ಲಿರುವ ಸ್ವತ್ತು ಹಾಗೂ ಆಸ್ತಿಯಾಗಿರುತ್ತದೆ. ಈಗ ನಮ್ಮ ಬಳಿಯಲ್ಲಿರುವ ಒಂದು ಸಮಿತಿಗೆ ನಮ್ಮಲ್ಲಿರುವ ಹೊಣೆಗಾರಿಕೆ ಹಾಗೂ ಸ್ವತ್ತಿನ ವಿಷಯದಲ್ಲಿ ವರದಿಯನ್ನು ಕೊಡುವುದಾಗಿದ್ದರೆ ಅದನ್ನು ಪರಿಶೀಲಿಸಿದ ಆ ಸಮಿತಿಯ ಸದಸ್ಯರು ಆ ಹೊಣೆಗಾರಿಕೆಯನ್ನು ನಿರ್ವಹಿಸುವುದು ಅಸಾಧ್ಯವಾದದು ಎಂಬುದಾಗಿ ತೀರ್ಮಾನಿಸಿ ಮತ್ತೊಂದು ವರದಿಯನ್ನು ನೀಡಿಬಿಡುತ್ತಿದ್ದರು. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ಈ ಸಮೀಕರಣದಲ್ಲಿ ನಮಗೆ ಅವಶ್ಯವಾಗಿ ಬೇಕಾಗಿರುವ ಸಂಗತಿ ಯಾವುದೆಂದರೆ ಅದ್ಭುತದ ಗಣಿತವಾಗಿರುತ್ತದೆ. ಅಂದರೆ ನಮಗೆ ಯೇಸು ಕ್ರಿಸ್ತನ ಅವಶ್ಯಕತೆ ಇರುತ್ತದೆ. ಅದನ್ನು ಇನ್ನೂ ಸರಳವಾಗಿ ಹೇಳಬೇಕಾದರೆ ನಮ್ಮ ಬಳಿಯಲ್ಲಿ 5 ರೊಟ್ಟಿಗಳು 2 ಮೀನುಗಳು ಮತ್ತು ಯೇಸು ಕ್ರಿಸ್ತನು ಇರಬೇಕಾಗುತ್ತದೆ. ಹೌದು ಪ್ರಿಯರೇ, ಆತನಿಲ್ಲದೆ ನಾವು ಏನನ್ನೂ ಮಾಡಲಿಕ್ಕೆ ಆಗುವುದಿಲ್ಲ. ದಯಮಾಡಿ ಆಲೋಚಿಸಿ ನೋಡಿರಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಆ ಜನರನ್ನು ಊಟಕ್ಕೆ ಕೂಡಿಸುವಂತೆ ಯೇಸು ಕ್ರಿಸ್ತನು ಹೇಳಿದನು ಮತ್ತು ಅವರೆಲ್ಲರೂ ಕೂತುಕೊಂಡರು. ಅವರೆಲ್ಲರೂ ಪಂಕ್ತಿಗಳಲ್ಲಿ ಕೂತುಕೊಂಡರು ಎಂಬುದಾಗಿ ಮಾರ್ಕನು ಒತ್ತಿ ಹೇಳುತ್ತಾನೆ. ಬಹುಶಃ ವಿವಿಧ ಭಾಗಗಳಿಂದ ಬಂದಂಥ ಜನರು ತಮ್ಮ ತಮ್ಮ ಗುಂಪುಗಳಲ್ಲಿ ಕೂತಿರಬಹುದು. ನೋಡಿರಿ, ಆ ಜನರು ಬಹುಶಃ ತಮ್ಮ ಕ್ಷೇತ್ರಕ್ಕೆ ಅನ್ವಯಿಸುವ ಖಚಿತವಾದ ಬಣ್ಣದ ನಿಲುವಂಗಿಗಳಿಂದ ವಿಭಿನ್ನತೆಯನ್ನು ಪಡೆದಿರಬಹುದು. ಪ್ರಿಯರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮಾಡಿದಂಥದ್ದೆಲ್ಲವೂ ಯೋಗ್ಯವಾಗಿಯೂ ಕ್ರಮಬದ್ಧವಾಗಿಯೂ ಮಾಡಲ್ಪಟ್ಟಿತು. ಹಸಿರು ಹುಲ್ಲಿನ ಮೇಲೆ ಕ್ರಮಬದ್ಧವಾಗಿ ಬಣ್ಣ ಬಣ್ಣವಾಗಿ ಕೂತುಕೊಂಡಂಥ ಈ ಜನರ ಗುಂಪುಗಳನ್ನು ನೋಡುವುದು ಮನೋಹರ ದೃಶ್ಯವಾಗಿರಬಹುದು. ಯಾಕಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅದನ್ನು ಮಾಡುತ್ತಾ ಇದ್ದಾನೆ. ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 11ರಿಂದ 13 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ತರುವಾಯ ಯೇಸು ಆ ರೊಟ್ಟಿಗಳನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಕೂತುಕೊಂಡವರಿಗೆ ಹಂಚಿಕೊಟ್ಟನು. ಅದರಂತೆ ಮೀನುಗಳಲ್ಲಿಯೂ ಅವರಿಗೆ ಬೇಕಾದಷ್ಟು ಹಂಚಿಕೊಟ್ಟನು. ಅವರಿಗೆ ತೃಪ್ತಿಯಾದ ಮೇಲೆ ಯೇಸು ತನ್ನ ಶಿಷ್ಯರಿಗೆ ಮಿಕ್ಕ ತುಂಡುಗಳನ್ನು ಕೂಡಿಸಿರಿ, ಇದರಲ್ಲಿ ಯಾವುದೂ ವ್ಯರ್ಥವಾಗಬಾರದು ಎಂದು ಹೇಳಿದನು. ಅವರು ಕೂಡಿಸಲಾಗಿ ಆ 5 ಜವೆಗೋದಿಯ ರೊಟ್ಟಿಗಳಲ್ಲಿ ಜನರು ತಿಂದು ಮಿಕ್ಕ ತುಂಡುಗಳಿಂದ 12 ಪುಟ್ಟಿ ತುಂಬಿದವು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಈ ವಾಕ್ಯ ಭಾಗವನ್ನು ನಾವು ಸ್ಪಷ್ಟವಾಗಿ ವಿವರಿಸಬೇಕಾದರೆ ಅಲ್ಲಿ ಒಂದು ಅದ್ಭುತ ಕಾರ್ಯವು ನೆರವೇರಿತು ಎಂಬುದೇ ಅದಕ್ಕೆ ವಿವರಣೆಯಾಗಿರುತ್ತದೆ. ನೋಡಿರಿ, ಯಾವಾಗ ನಾವು ನಮ್ಮ ಸ್ವತ್ತಿಗೆ ಅಥವಾ ಆಸ್ತಿಗೆ
ಯೇಸುವನ್ನು ಕೂಡಿಸುತ್ತೇವೋ ಆಗ ಅಗತ್ಯತೆಗಿಂತ ಹೆಚ್ಚಾಗಿ ನಮ್ಮ ಹತ್ತಿರ ಇರುತ್ತದೆ. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ. ಈ ವಾಕ್ಯ ಭಾಗದಲ್ಲಿ ಜನರು ತಿಂದು ಮಿಕ್ಕ ತುಂಡುಗಳಿಂದ 12 ಪುಟ್ಟಿ ತುಂಬಿದವು ಎಂಬುದಾಗಿ ನಾವು ನೋಡುತ್ತೇವೆ. ಅಂದರೆ ಒಬ್ಬನು ಒಂದು ರೊಟ್ಟಿಯನ್ನು ತಿನ್ನುತ್ತಿರುವಾಗ ಮತ್ತೊಂದು ದೊಡ್ಡ ರೊಟ್ಟಿಯನ್ನು ನೋಡಿದ ಕೂಡಲೇ ತನ್ನ ಕೈಯಲ್ಲಿ ಇರುವಂಥ ರೊಟ್ಟಿಯನ್ನು ಬಿಟ್ಟು ಆ ದೊಡ್ಡ ರೊಟ್ಟಿಯನ್ನು ತೆಗೆದುಕೊಂಡನು. ಹೀಗೆ ಆ ಮೊದಲನೆಯ ರೊಟ್ಟಿಯು ಮಿಕ್ಕ ತುಂಡಾಗಿತ್ತು ಎಂಬುದಾಗಿ ತಿಳಿದುಕೊಳ್ಳುವುದಾದರೆ ಅದು ತಪ್ಪಾಗಿರುತ್ತದೆ. ಈ 12 ಪುಟ್ಟಿ ತುಂಬಿರುವ ಮಿಕ್ಕ ತುಂಡುಗಳು ಎನ್ನುವಾಗ ಅವು ಇನ್ನೂ ಮುಟ್ಟದೇ ಇರುವ ರೊಟ್ಟಿಗಳಾಗಿರುತ್ತವೆ. ಇದರ ಅರ್ಥವೇನೆಂದರೆ ಅಲ್ಲಿ ನೆರೆದ ಜನಸಮೂಹವು ತಮ್ಮ ಹಸಿವಿಗೆ ಬೇಕಾದಷ್ಟನ್ನು ಪಡೆದುಕೊಂಡರು ಎಂಬುದಾಗಿರುತ್ತದೆ. ಯಾಕಂದರೆ ಪ್ರಿಯರೇ, ಅಂದಿನ ದಿನಗಳಲ್ಲಿ ಆ ಸ್ಥಳಗಳಲ್ಲಿ ಆ ಜನರು ಹೆಚ್ಚು ಕಡಿಮೆ ಹಸಿವೆಯಿಂದ ಇರುತ್ತಿದ್ದರು. ಬಹುಶಃ ಆ ಜನರ ಗುಂಪಿನಲ್ಲಿ ಆ ದಿನದಲ್ಲಿ ಮೊಟ್ಟ ಮೊದಲನೆಯ ಬಾರಿ ತಮ್ಮ ಜೀವಿತದಲ್ಲಿಯೇ ಹೊಟ್ಟೆ ತುಂಬಾ ತಿಂದಿರುವ ಜನರು ಕೂಡ ಇದ್ದಿರಬಹುದು. ದಯಮಾಡಿ ಗಮನಿಸಿರಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಯಾವುದನ್ನಾದರೂ ಮಾಡಿದರೆ ಅದರಿಂದ ಒಳ್ಳೆಯದನ್ನೇ ಮಾಡುತ್ತಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಬನ್ನಿರಿ ಪ್ರಿಯರೇ, ನಮ್ಮ ಇಂದಿನ ಧ್ಯಾನವನ್ನು ಮುಕ್ತಾಯಗೊಳಿಸುವ ಹಾಗೆ ಕೊನೆಯದಾಗಿ ನಾವು ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 14 ಮತ್ತು 15ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಆತನು ಮಾಡಿದ ಈ ಸೂಚಕ ಕಾರ್ಯವನ್ನು ಆ ಜನರು ನೋಡಿ ಲೋಕಕ್ಕೆ ಬರಬೇಕಾದ ಪ್ರವಾದಿ ಈತನೇ ನಿಜ ಎಂದು ಹೇಳಿಕೊಂಡರು. ಆಗ ಯೇಸು ಅವರು ಬಂದು ತನ್ನನ್ನು ಹಿಡಕೊಂಡು ಹೋಗಿ ಅರಸನನ್ನಾಗಿ ಮಾಡಬೇಕೆಂಬ ಯೋಚನೆಯಲ್ಲಿದ್ದಾರೆಂದು ತಿಳಿದುಕೊಂಡು ತಿರುಗಿ ತಾನೊಬ್ಬನೇ ಒಂಟಿಗನಾಗಿ ಬೆಟ್ಟಕ್ಕೆ ಹೋಗಿಬಿಟ್ಟನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ ಆತನು ಅದ್ಭುತ ಕಾರ್ಯವನ್ನು ಮಾಡುವಾತನು ಎಂಬುದನ್ನು ಜನರು ತಿಳಿದುಕೊಂಡಿದ್ದರಿಂದ ಆತನನ್ನು ಹಿಂಬಾಲಿಸುತ್ತಾ ಇದ್ದರು ಎಂಬುದಾಗಿ. ಮತ್ತು ಬಹುಶಃ ಆತನು ಆ ಜನರ ಗುಂಪಿನಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಮತ್ತೊಂದು ಅದ್ಭುತ ಕಾರ್ಯವನ್ನು ಮಾಡಬೇಕಾಗಿತ್ತು ಎಂಬುದರ ವಿಷಯದಲ್ಲಿ ನನಗೆ ಖಚಿತವಾಗಿದೆ. ನೋಡಿರಿ, ಅವರು ಆತನನ್ನು ಅರಸನನ್ನಾಗಿ ಮಾಡಬೇಕೆಂದಿದ್ದರು. ಈ ಕಾರಣದಿಂದ ಆತನು ಅವರಿಂದ ತಪ್ಪಿಸಿಕೊಂಡು ಬೆಟ್ಟಕ್ಕೆ ಹೋಗಿಬಿಟ್ಟನು ಎಂಬುದಾಗಿ ಈ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಆತನು ಅರಸನಾಗಿರುವನಲ್ಲವೇ ಎಂಬುದಾಗಿ ಯಾರಾದರೂ ಒಂದು ವೇಳೆ ಕೇಳಬಹುದು. ಹೌದು ಪ್ರಿಯರೇ, ನಿಜವಾಗಿಯೂ ಆತನು ಅರಸನಾಗಿಯೇ ಹುಟ್ಟಿದನು. ಆದರೆ ಆತನು ಅರಸುತನಕ್ಕೆ ಬರಬೇಕಾದ ಮಾರ್ಗವು ಇದಾಗಿರಲಿಲ್ಲ. ದಯಮಾಡಿ ಆಲೋಚಿಸಿ ನೋಡಿರಿ. ಇಲ್ಲಿಗೆ ಪ್ರಿಯರೇ, ನಮ್ಮ ಇಂದಿನ ವಾಕ್ಯ ಧ್ಯಾನವು ಮುಕ್ತಾಯವಾಯಿತು. ಇಂದಿನ ಧ್ಯಾನದ ಮೂಲಕ ನೀವೆಲ್ಲರೂ ಅನೇಕ ಆತ್ಮೀಕ ಸತ್ಯಾಂಶಗಳನ್ನು ಗ್ರಹಿಸಿಕೊಂಡಿದ್ದೀರೆಂದು ನಾನು ನಂಬುತ್ತೇನೆ. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ಸದಾ ನಿಮ್ಮೊಂದಿಗಿರಲಿ. ಪ್ರಿಯ ದೇವ ಜನರೇ, ದೇವರು ತನ್ನ ವಾಕ್ಯದಲ್ಲಿ ತನ್ನ ಹೃದಯವನ್ನೇ ಬಿಚ್ಚಿರುತ್ತಾನೆ, ತನ್ನ ಉದ್ದೇಶಗಳನ್ನು ತಿಳಿಸಿರುತ್ತಾನೆ. ನಮ್ಮ ವಿಷಯದಲ್ಲಿ ಯಾರು ಆತನಿಗೆ ಸಾಕ್ಷಿ ಹೇಳಬೇಕಾಗಿಲ್ಲ. ಆತನು ಹೃದಯವನ್ನು ಬಲ್ಲಂತ ಕರ್ತನು ಆಗಿದ್ದಾನೆ. ಆತನು ಜೀವದ ರೊಟ್ಟಿ ಆಗಿರುವುದರಿಂದ ನಮ್ಮ ಜೀವಿತದ ಎಲ್ಲ ಪರಿಸ್ಥಿತಿಗಳಲ್ಲಿ ಕೂಡ ಆತನನ್ನೇ ಆತುಕೊಂಡು ಆತನು ನೀಡಿದ ವಾಕ್ಯಕ್ಕೆ ವಿಧೇಯರಾಗಿ ಪ್ರೀತಿ ಸತ್ಯತೆಯಿಂದ ಆತನನ್ನು ದಿನಾಲು ಹಿಂಬಾಲಿಸೋಣ. ಬನ್ನಿರಿ, ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ತಂದೆಯ ದೇವರೇ, ನಂಬಿಗಸ್ತನಾದ ದೇವರು, ಒಳ್ಳೆಯ ದೇವರು, ಸದಾಕಾಲ ಜೀವಿಸುವಾತನು, ಅಮರತ್ವವುಳ್ಳಂಥ ದೇವರು ನೀನೊಬ್ಬನೇ. ಆತ್ಮಸ್ವರೂಪನಾದ ನಿನ್ನನ್ನು ಅರಿತುಕೊಳ್ಳಲು ನಮ್ಮ ಪ್ರಿಯ ವೀಕ್ಷಕರಿಗೆ ಸಹಾಯ ಮಾಡು ಕರ್ತನೆ. ದೇವ, ನಿನ್ನ ವಾಕ್ಯಗಳೇ ನಮ್ಮ ಕಾಲಿಗೆ ದೀಪವಾಗಿರುವಾಗ ನೀನೇ ಮಾರ್ಗವನ್ನು ತೋರಿಸಬೇಕೆಂದು ಬೇಡುತ್ತೇವೆ. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ಪ್ರತಿಯೊಬ್ಬೊಬ್ಬರನ್ನು ಹೆಸರೆಸರಾಗಿಯೂ ಕುಟುಂಬವಾಗಿಯೂ ಆಶೀರ್ವದಿಸು. ಅವರೆಲ್ಲ ಕುಂದು ಕೊರತೆಗಳನ್ನು ನೀಗಿಸು, ಅವರ ಕಷ್ಟಗಳನ್ನು ಪರಿಹರಿಸು, ಸಮಾಧಾನ ಸಂತೋಷವನ್ನು ಕೊಟ್ಟು ನಡೆಸಬೇಕೆಂದು ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ಸತ್ಯವೇದ ಅಧ್ಯಯನ ಕಾರ್ಯಕ್ರಮ ವೀಕ್ಷಿಸಿ ದೇವರಾತ್ಮನ ಮೂಲಕ ಸ್ಪರ್ಶಿಸಲ್ಪಟ್ಟು ನೀವು ಮಾಡಿದ ಅಮೂಲ್ಯವಾದ ಕರೆಗಳಿಗಾಗಿ ವಂದನೆಗಳು. ಹಿಂದೆ ಕರೆ ಮಾಡಿ ಈ ಸೇವೆಯನ್ನು ಬೆಂಬಲಿಸಿರಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ.